ಜೀನಾಗೆ ಸಂಪಾದಕತ್ವದಲ್ಲಿ ಜಿಎನ್ಎಸ್ ನ್ಯೂಸ್ ಸಾಗರ ಸುತ್ತದ ಆಚೆ ಈಚೆ ಶುಕ್ರವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು. ಸಾಗರದಲ್ಲಿ ವಿವಿಧ ಬೇಡಿಕೆ ಈಡೇರಿಸಲು ಒತ್ತಾಯಿಸಿ ನಾಗರಿಕ ಹಿತರಕ್ಷಣಾ ಸಮಿತಿಯಿಂದ ಮನವಿ. ಧರ್ಮಸ್ಥಳ ಪ್ರಕರಣದಲ್ಲಿ ಸಮೀರ್ ಸೇರಿಸಿ ಮಾರಿ ಜಾತ್ರೆಗೆ 25 ಕೋಟಿ ರೂಪಾಯಿ ಮಂಜೂರು ಮಾಡಿ ಮುಪ್ಪಾನೆ ಸೇತುವೆ ನಿರ್ಮಿಸಲು ಹಿತಕರ್ ಜೈನ್ ದೇವೇಂದ್ರಪ್ಪ ಸಿಂಗ್ ಒತ್ತಾಯ. ಭಗವದ್ಗೀತೆ ಅಭಿಯಾನ ಯಶಸ್ಸು ಸನ್ಮಾನ ಕಾರ್ಯಕ್ರಮ ಯಶಸ್ಸು ಕುರಿತು ಅಶೋಕ್ ಭಟ್ ಲಕ್ಷ್ಮೀನಾರಾಯಣ್ ಮಾತು. ತಾಳಗುಪ್ಪ ಗ್ರಾಮ ಪಂಚಾಯಿತಿ ಮೊದಲ ಅಂತಸ್ತು ಲೋಕಾರ್ಪಣೆ ಕಾರ್ಯಕ್ರಮದಲ್ಲಿ ಲಕ್ಷ್ಮೀನಾರಾಯಣ್ ನವೀನ್ ಮಹೇಶ್ ಮಾತು. ಬಾವಿಗೆ ಬಿದ್ದ ಗೂಳಿ ಅಗ್ನಿಶಾಮಕ ದಳದಿಂದ ರಕ್ಷಣೆ. ಈಗ ಸುದ್ದಿಯ ವಿವರ. ಸಾಗರ ತಾಲೂಕು ನಾಗರಿಕ ಹಿತರಕ್ಷಣಾ ಸಮಿತಿ ವತಿಯಿಂದ ಶುಕ್ರವಾರ ಶ್ರೀ ಕ್ಷೇತ್ರ ಧರ್ಮಸ್ಥಳ ವಿರುದ್ಧ ಷಡ್ಯಂತ್ರ ರೂಪಿಸಿದ 6 ಆರೋಪಿಗಳ ಜೊತೆಗೆ ಯೂಟ್ಯೂಬರ್ ಸಮೀರ್ನನ್ನು ಪ್ರಕರಣದಲ್ಲಿ ಸೇರಿಸಿ ಕೇಸ್ ದಾಖಲಿಸಬೇಕು. ಸಾಗರದ ಮಾರಿಕಾಂಬಾ ಜಾತ್ರೆಗೆ 25 ಕೋಟಿ ರೂಪಾಯಿ ವಿಶೇಷ ಅನುದಾನ ನೀಡಬೇಕು ಹಾಗೂ ಮುಪ್ಪಾನೆಯಲ್ಲಿ ಸೇತುವೆ ನಿರ್ಮಿಸುವಂತೆ ಒತ್ತಾಯಿಸಿ ಮನವಿ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ವೇದಿಕೆ ಸಂಚಾಲಕ ಎಸ್ವಿ ಹಿತಕರ್ ಜೈನ್, ದೇವೇಂದ್ರಪ್ಪ ಮತ್ತು ಸುಂದರ್ ಸಿಂಗ್ ಮಾತನಾಡಿದರು. ಈ ಸಂದರ್ಭದಲ್ಲಿ ಸಂತೋಷ್ ಶೇಟ್, ಸತೀಶ್ ಮಗವೀರ, ಸತೀಶ್ ಕೆ, ಲತಾ ಜೈನ್, ರೂಪಾ, ಮಹಾಬಲೇಶ್ವರ್, ಭೋಜರಾಜ್, ಜಯಕುಮಾರ್, ಶಿವಶಂಕರ್, ಅಶೋಕ್ ಇನ್ನಿತರರು ಹಾಜರಿದ್ದರು. ಅತ್ಯಂತ ಪವಿತ್ರ ಮತ್ತೆ ಶ್ರೇಷ್ಠ ಹೆಸರಾಂತ ಕ್ಷೇತ್ರ ಧರ್ಮಸ್ಥಳದ ಪವಿತ್ರತೆಗೆ ಧಕ್ಕೆ ತಂದಿರತಕ್ಕಂತ ಒಂದು ಪಿತೂರಿ ಮಾಡಿರ್ತಕ್ಕಂತ 7.5 ಜನ ಆರೋಪಿಗಳು, ಆ 7 ಜನ ಆರೋಪಿಗಳ ವಿರುದ್ಧ ಸರ್ಕಾರಕ್ಕೆ ಮನವಿಯನ್ನ ಕೊಡ್ತಾ ಇದೀವಿ. ಕಾರಣ SIT ಅಂತಕ್ಕಂಥದ್ದು ಅತ್ಯಂತ ಪ್ರಮುಖವಾದಂತ ತನಿಖೆಗೆ ಬಳಸ್ಕೊಳ್ತಕ್ಕಂತ ಈ ಒಂದು ಆಡಳಿತದಲ್ಲಿನ ಒಂದು ವ್ಯವಸ್ಥೆ ಅದು. ಈ ತನಿಖಾ ವ್ಯವಸ್ಥೆಗೆ ಒಂದು ಆರೋಪ ಕೇಳಿ ಬಂದ ತಕ್ಷಣ ಪೂರ್ವದಲ್ಲಿಯೇ ಯೋಚನೆ ಮಾಡೋದಕ್ಕೆ ಬೇಕಾದಷ್ಟಂತ ಇಂಟೆಲಿಜೆನ್ಸಿ ಇತ್ತು. ಈ ತನಿಖೆ ಸಮಿತಿ ಮಾಡೋದಕ್ಕಿಂತ ಪೂರ್ವದಲ್ಲಿನೇ ಸತ್ಯಾಸತ್ಯತೆಯನ್ನ ಪರಿಶೀಲನೆ ಮಾಡೋದಕ್ಕೆ ಈ ರಕ್ಷಣಾ ವ್ಯವಸ್ಥೆಯಲ್ಲಿ ಬೇಕಾದಷ್ಟು ವ್ಯವಸ್ಥೆ ಇತ್ತು. ಅದಿದ್ರೂ ಕೂಡ ಒಂದು SIT ಅಂತಕ್ಕಂಥದ್ದನ್ನ ರಚನೆ ಮಾಡಿದ್ರು. ಒಂದು ತನಿಖಾ ಸಂಸ್ಥೆಯನ್ನ ರಚನೆ ಮಾಡಿದ್ರೆ ಅದ ಆರಂಭದಿಂದ ತನಿಖೆ ಮುಗಿಯಲ್ಲಿವರೆಗೆ ಒಂದು ಬಿಳಿಯ ಆನೆ ಅದು ಅದನ್ನ ಸಾಕ್ತಕ್ಕಂಥದ್ದು. ಅದಕ್ಕೆ ಬೇಕಾದಂತ ಎಲ್ಲಾ ಪರಿಕರಗಳು, ವ್ಯವಸ್ಥೆಗಳು TATA ಇಂದ ಹಿಡಿದು ಮಾಡ್ತಾ ಇದೀವಿ. ಸಾಗರದ ಮಾರಿ ಜಾತ್ರೆ ಇದೇನು ಈ ತಿಂಗಳಲ್ಲೇ ಪ್ರಾರಂಭ ಆಗುತ್ತೆ. ಪ್ರಕ್ರಿಯೆಗಳು ಡಿಸೆಂಬರ್ ಮುಗಿದ ನಂತರ ಫೆಬ್ರವರಿ 3ನೇ ತಾರೀಕು 2026ಕ್ಕೆ ಮಂಗಳವಾರ ದಿವಸ ಮಾರಿ ಜಾತ್ರೆ ಅಧಿಕೃತವಾಗಿ ಸಾಗರದಲ್ಲಿ ಪ್ರಾರಂಭ ಆಗ್ತಾ ಇದೆ. ನಮಗ್ ಗೊತ್ತಿದೆ, ಈ ರಾಜ್ಯದಲ್ಲಿ ಕೆಲವು ಪ್ರಮುಖ ಉತ್ಸವ ಮೆರವಣಿಗೆಗಳಿಗೆ ಪೂರ್ವಭಾವಿಯಾಗಿ ಸರ್ಕಾರ ಮೂಲಭೂತ ಸೌಲಭ್ಯವನ್ನ ಕೊಡುತ್ತೆ. ಉದಾಹರಣೆಗೆ 12 ವರ್ಷಕ್ಕೊಂದು ಸಮಯ ನಡೀತಕ್ಕಂತ ಶ್ರವಣಬೆಳಗೊಳದಲ್ಲಿ ಸುಮಾರು 25 ಕಿಲೋಮೀಟರ್ ವ್ಯಾಪ್ತಿಯ ಇಡೀ ತಾಲೂಕಿನ ಎಲ್ಲ ರಸ್ತೆಗಳ ಅಭಿವೃದ್ಧಿಯನ್ನ ಸರ್ಕಾರ ಮಾಡುತ್ತೆ. ಅದೇ ಮಾದರಿಯಲ್ಲಿ ನಮ್ಮ 3 ವರ್ಷಕ್ಕೆ ನಡೀತಕ್ಕಂತ ಮಲೆನಾಡಿನ ಅತ್ಯಂತ ಪ್ರಸಿದ್ಧ, ರಾಜ್ಯ ಪ್ರಸಿದ್ಧ ಈ ಜಾತ್ರೆಗೆ ಸಾಗರ ನಗರದ ಎಲ್ಲ ಪ್ರಮುಖ ರಸ್ತೆಗಳು ಕೂಡ ಸರ್ವ ಋತು ರಸ್ತೆಗಳನ್ನಾಗಿ ಅಭಿವೃದ್ಧಿ ಪಡಿಸಬೇಕು. ಜೊತೆಗೆ ಈ ಸಾಗರವನ್ನ ಬೆಸೆತಕ್ಕಂತ 20 ಕಿಲೋಮೀಟರ್ ವ್ಯಾಪ್ತಿಯ ಎಲ್ಲ ಲೋಕೋಪಯೋಗಿ ರಸ್ತೆಗಳ ಅಭಿವೃದ್ಧಿ ಆಗ್ಬೇಕು, ಸರ್ವ ಋತು ರಸ್ತೆ ಆಗ್ಬೇಕು. ಆಮೇಲೆ ಈ ಸಾಗರವನ್ನ ಬೆಸೆತಕ್ಕಂತ ಎಲ್ಲ ಜಿಲ್ಲಾ ಪಂಚಾಯಿತಿ ರಸ್ತೆಗಳು ಕೂಡ ಇವನ್ನ ಸಂಪೂರ್ಣ ಸರ್ವ ಋತು ರಸ್ತೆಯನ್ನಾಗಿ ಅಭಿವೃದ್ಧಿ ಮಾಡೋದಕ್ಕೋಸ್ಕರ ಈ 3 ಇಲಾಖೆಗೆ ರಾಜ್ಯ ಸರ್ಕಾರ ಒಂದು 25 ಕೋಟಿ ರೂಪಾಯಿ ವಿಶೇಷ ಅನುದಾನವನ್ನ ಬಿಡುಗಡೆ ಮಾಡಬೇಕು ಅಂತ ಹೇಳಿ ಒತ್ತಾಯ ಮಾಡ್ತಾ ಇದ್ವಿ. ಕ್ಷೇತ್ರದ ಶಾಸಕರು ಈಗಾಗಲೇ ಮನವಿ ಕೊಟ್ಟಿದ್ದಾರೆ. ಆದ್ರೆ ಆ ರೀತಿಯ ಬರೀ ಮನವಿ ಕೊಡೋದ್ರಿಂದ ಪ್ರಯೋಜನ ಆಗೋದಿಲ್ಲ, ಹಂಗ ಮುಕ್ತಿ ಆಗ್ಲಿಲ್ಲ. ಹಾಗೆ ಹಸಿರುಮಕ್ಕಿ ಸೇತುವೆ ಕೆಲವೇ ದಿನಗಳಲ್ಲಿ ಉದ್ಘಾಟನೆ ಆಗ್ತಾ ಇದೆ, ಅದು ನಮಗೆ ತೃಪ್ತಿ ಇಲ್ಲ. ಜೊತೆಗೆ ಈಗಾಗಲೇ ಹೊಸನಗರಕ್ಕೆ ಬೆಸತಕ್ಕಂತ ಒಂದು ಸೇತುವೆ ಹಿಂದೆ ಈಗಾಗಲೇ ಉದ್ಘಾಟನೆ ಆಗಿದೆ. ಅದು ಅಷ್ಟಕ್ಕೆ ಸೀಮಿತ ಆದ್ರೆ ಸಾಲದು. ಈಗ ಮುಪ್ಪಾನೆಯಲ್ಲಿ ಏನು ಲಾಂಚ್ ಓಡಾಡ್ತಾ ಇದೆ. ಕೊರೂರು ಮತ್ತೆ ಬಾರಂಗಿ ಹೋಬಳಿ, ಈ ಮಲೆನಾಡಿನ ಅತ್ಯಂತ ಹಿಂದುಳಿದ ಪ್ರದೇಶ.
ಎಲ್ಲ ಮೂಲಭೂತ ಸೌಲಭ್ಯಗಳಿಂದ ವಂಚಿತವಾದಂತ ಪ್ರದೇಶ ಇದು. ಇದು ಮತ್ತೊಂದು ಉತ್ತರ ಕರ್ನಾಟಕದ ಭಾಗವೇ ಇದು. ಇಲ್ಲಿಗೆ ಒಂದು ಸೇತುವೆಯನ್ನ ಮುಪ್ಪಾನೆ ಮತ್ತೆ ಹಲಿಗೆ ಇರ್ತಕ್ಕಂತ ಕಡವು ತೀರ ಅದು ಬಹಳ ಹತ್ರ ಇದೆ. ಸಂಪೂರ್ಣ ಸುಮಾರು ಮುಕ್ಕಾಲು ವಾಸಿ ಮಣ್ಣು ಬ್ಯಾಂಕ್ ಅಲ್ಲಿ ಆ ಸೇತುವೆ ನಿರ್ಮಾಣ ಮಾಡೋದಕ್ಕೆ ಸಾಧ್ಯ ಇದೆ. ಅದು ವಿಶ್ವವಿಖ್ಯಾತ ಜೋಗಕ್ಕೆ ಕುಂದಾಪುರದಿಂದ ಬಂದು ಸೇರೋದಕ್ಕೂ ಕೂಡ ಅತಿ ಹತ್ರ ಆಗುತ್ತೆ ಮತ್ತು ಅಲ್ಲಿರ್ತಕ್ಕಂಥ ಸ್ಥಳೀಯ ನಾಗರಿಕರಿಗೆ ಅದು ಅನುಕೂಲ ಆಗುತ್ತೆ. ಆದ್ರಿಂದ ಮುಪ್ಪಾನೆ ಸೇತುವೆಯನ್ನು ಕೂಡ ಏನು KPCL ರಿಸರ್ವ್ ಫಂಡ್ ಇದೆ ಇವತ್ತಿನವರೆಗೆ ಬಳಕೆ ಆಗಿಲ್ಲ. BR ಜಯಂತ್ ಅವರು ಜಿಲ್ಲಾ ಪಂಚಾಯತ್ ಇದ್ದಾಗ ಒಂದು 2 ಸೇತುವೆಯನ್ನ ಹಣದಲ್ಲಿ ಮಾಡಿಸಿದ್ರು. ಏನು ಧರ್ಮಸ್ಥಳದಲ್ಲಿ ಒಂದು ಸಿನಿಮಾ ರೀತಿಯಲ್ಲಿ ನಾಟಕೀಯವಾಗಿ ಸಿನಿಮಾ ರೀತಿಯಲ್ಲಿ ನಡೀತಿದೆ. ಇದನ್ನು ನೋಡ್ಲಿಕ್ಕೆ ನಮ್ಮ ಜೈನ್ರವರು ಹೇಳಿದಾಗೆ ಹೌದೇನೋ ಏನೋ ಆಗ್ಬಿಟ್ಟಿದೆ, ಆಗ್ಬಾರ್ದಾಗಿ ಹೋಗಿದೆ, ಸಾವಿರಾರು ಹೆಣಗಳನ್ನು ಹೂತಿದ್ದಾರೆ, ಅದು ಯುವತಿಯರನ್ನು ಹೂತಿದ್ದಾರೆ, ಇನ್ನೊಂದು ಬೇರೆ ಬೇರೆ ರೀತಿಯಲ್ಲಿ ಅದನ್ನ ವೈಭವೀಕರಣವನ್ನು ಮಾಡಿದ್ರು. ಆದರೆ ನನಗೆ ಗೊತ್ತಿದ್ದ ಹಾಗೆ, ತಮಗೆಲ್ಲರಿಗೂ ಗೊತ್ತಿದ್ದ ಹಾಗೆ, ಏಕಾಏಕಿ ಯಾರೋ ಒಬ್ಬ ಒಂದು ಬುರುಡೆಯನ್ನು ಹಿಡ್ಕೊಂಡು ಹೋಗ್ತಾನೆ, ಕೋರ್ಟಿಗೆ ಹೋಗ್ತಾನೆ ಅಂದ್ರೆ ಅವನಿಗೆ ಆಗ್ಲೇನೆ ಕೇಳಬೇಕಾಗಿತ್ತು, ಸರ್ಕಾರ ಆ ಕಡೆ ಗಮನ ಹರಿಸಬೇಕಾಗಿತ್ತು, ಪೊಲೀಸ್ನವರು ಗಮನ ಹರಿಸಬೇಕಾಗಿತ್ತು. ಈ ಬುರುಡೆ ಎಲ್ಲಿಂದ ತಂದೆ? ಆಗ್ಲೇ ಅಷ್ಟು ಆಗ್ಬಿಟ್ಟಿದ್ರೆ ಆ ತನಿಖೆ ಇಷ್ಟೊಂದು ದೊಡ್ಡದಾಗಿ ಯಾರಿಗೋ ಒಂದು ಆ ಧರ್ಮಸ್ಥಳದ ಕ್ಷೇತ್ರಕ್ಕೆ ತೇಜವಧೆ ಆಗ್ತಕ್ಕಂಥ ವಿಷಯವೇ ಇರಲಿಲ್ಲ. ಅದನ್ನ ಅಲ್ಲೇ ಮೊಟಕುಗೊಳಿಸಬಹುದಾಗಿತ್ತು. ಆದರೆ ನನಗೆ ಅನಿಸುತ್ತೆ ಸರ್ಕಾರವೂ ಕೂಡ ಇದ್ರ ಜೊತೆ ಕೈ ಜೋಡಿಸ್ಬಿಟ್ಟಿದೆಯೇನೋ, ಆ ಧರ್ಮಸ್ಥಳದ ಹೆಗಡೆಯವರಿಗೆ ಎಲ್ಲೋ ಒಂದು ರೀತಿಯ ಮುಜುಗರವನ್ನ ಮಾಡಲಿಕ್ಕೆ ಅವರು ಕೂಡ ಕೈ ಜೋಡಿಸಿದ್ದಾರೆ ಅನ್ನೋ ಅಂತೇಳಿ ನನಗನ್ಸುತ್ತೆ. ಯಾಕಂತಂದ್ರೆ ನಾನು ಮೊದಲೇ ಹೇಳಿದ ಹಾಗೆ ಅದನ್ನ ಅಲ್ಲೇ ಮೊಟಕುಗೊಳಿಸಬಹುದಾಗಿತ್ತಲ್ಲ. ಬುರುಡೆಯನ್ನು ತಗೊಂಡೋಗ್ತಾನೆ ಒಬ್ಬ ಮನುಷ್ಯ ಹೋಗಿ ಕೊಡ್ತೀನಿ ಅಂದ್ರೆ ಇದು ಎಲ್ಲಿಂದ ಬಂತು, ಯಾವಾಗಿನ ಬುರುಡೆ, ಎಷ್ಟು ವರ್ಷದ ಬುರುಡೆ, ಎಲ್ಲವೂ ತಂತ್ರಜ್ಞಾನ ಮುಖಾಂತರ ಅದನ್ನ ಗೊತ್ತುಪಡಿಸಬಹುದಾಗಿತ್ತಲ್ಲ, ಅಲ್ಲಿಗೆ ಅದನ್ನು ಬಂದ್ ಮಾಡಬಹುದಾಗಿತ್ತಲ್ಲ. ಇದನ್ನು ಮಾಡಲಿಲ್ಲ. ಇದನ್ನು ನೋಡಿ ಮಜಾ ತಗೊಂಡ್ರು, ಎಲ್ಲಾರು ಸಿಗುತ್ತೇನೋ ಹೆಗಡೆಯವ್ರನ್ನ ಹಣಿಯಕ್ಕೆ ಅಂತೇಳಿ. ಮಂಜುನಾಥ ಸ್ವಾಮಿ ಧರ್ಮಸ್ಥಳದಲ್ಲಿ ಏನು ಅಪಪ್ರಚಾರವನ್ನ ಈ ತಿಮ್ಮರೋಡಿ ಬುರುಡೆ ಗ್ಯಾಂಗ್ನವ್ರು ಮಾಡಿದ್ರು, ಅವರ ವಿರುದ್ಧ ಸೂಕ್ತವಾಗಿ ಕ್ರಮ ಕೈಗೊಳ್ಳಬೇಕು. ಅವರ ಪಾಸ್ತಿಗಳನ್ನು, ಚರಾಸ್ತಿ ಸ್ಥಿರಾಸ್ತಿಗಳನ್ನು ಮುಟ್ಗೋಲು ಹಾಕೊಳ್ಬೇಕು. ಅವರಿಗೆ ಶಿಕ್ಷೆಯನ್ನು ಕೂಡಲೇ ವಿಧಿಸಬೇಕು ಅಂತೇಳಿ ನಾವು ಸಾಗರ ನಾಗರಿಕ ಹಿತರಕ್ಷಣಾ ಸಮಿತಿಯ ಪರವಾಗಿ ಒತ್ತಾಯವನ್ನು ಮಾಡ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಇತಿಹಾಸ ಪ್ರಸಿದ್ಧ ಕರ್ನಾಟಕ ರಾಜ್ಯದ ಅತ್ಯಂತ ದೊಡ್ಡ ಜಾತ್ರೆ ಸಾಗರದ ಸಿರಿದೇವಿ ಮಾರಿಕಾಂಬಾ ದೇವಿ ಜಾತ್ರೆ. ಈ ಜಾತ್ರೆಯಲ್ಲಿ ಈ ಸಾಗರ ಕ್ಷೇತ್ರವನ್ನ ಮಾದರಿ ಕ್ಷೇತ್ರವನ್ನು ಮಾಡಲಿಕ್ಕೆ ಒಂದು ಅವಕಾಶ ನಮ್ಮವರಿನ ಶಾಸಕರಿಗೂ ಇದೆ, ನಮ್ಮ ಎಲ್ಲ ಜನತೆಯೂ ಆ ಭಾಗ್ಯ ಇದೆ. ಆ ನಿಟ್ಟಿನಲ್ಲಿ ಈಗಾಗಲೇ ನಮ್ಮ ನಾಗರಿಕ ಸಮಿತಿಯಿಂದ ಹೇಳಿದಾಗೆ 25 ಕೋಟಿ ರೂಪಾಯಿಯನ್ನು ಸರ್ಕಾರ ಮಂಜೂರು ಮಾಡಿ ಎಲ್ಲ ರಸ್ತೆಗಳನ್ನ ಉನ್ನತೀಕರಣಗೊಳಿಸಬೇಕು, ಬಾಕ್ಸ್ ಲೈನ್ ಮಾಡಬೇಕು, ಡೆಕ್ ಸ್ಲಾಬ್ಗಳನ್ನು ನಿರ್ಮಾಣ ಮಾಡಬೇಕು, ಒಂದು ಮಾದರಿ ಕ್ಷೇತ್ರವನ್ನು ಮಾಡಬೇಕು. ಈಗಾಗಲೇ ಸಾಗರ ಕ್ಷೇತ್ರದ ಗೌರವಾನ್ವಿತ ಶಾಸಕರಾದ ಶ್ರೀ ಗೋಪಾಲಕೃಷ್ಣ ಬೇಳೂರವರು ಮುಖ್ಯಮಂತ್ರಿಗಳಿಗೆ ಮನವಿಯನ್ನ ನೀಡಿದ್ದಾರೆ. ಆ ಮನವಿಯಲ್ಲಿ ಮುಖ್ಯಮಂತ್ರಿಗಳು 2 ಕೋಟಿ ಮಂಜೂರಿಗೆ ಆದೇಶವನ್ನು ಕೂಡ ನೀಡಿದ್ದಾರೆ, ನಮಗೆ ತಿಳಿದು ಬಂದಿದೆ. ಅದು ಸಾಲದು. ಆ 2 ಕೋಟಿಯಲ್ಲಿ ಪಟ್ಟಣದಲ್ಲಿ ಅನೇಕ ಸಣ್ಣ ಪುಟ್ಟ ಕಾರ್ಯಕ್ರಮಗಳು ನಗರಸಭೆಯಿಂದ ಮಾಡಬೇಕಾಗ್ತದೆ. ಈಗ ನಮ್ಮ ನಾಗರಿಕ ಸಮಿತಿಯಿಂದ ಹಿತಕರ್ ಜೈನ್ ಅವರು ಹೇಳಿದಾಗ 25 ಕೋಟಿ ಕ್ಷೇತ್ರಕ್ಕೆ ಮಂಜೂರು ಮಾಡಿದ್ರೆ ಹಾಸನ ಮಾದರಿಯಲ್ಲಿ ಒಳ್ಳೆಯ ಒಂದು ಅಭಿವೃದ್ಧಿ ಕಾಣಲಿಕ್ಕೆ ಸಾಧ್ಯವಾಗ್ತದೆ ಅಂತ ಹೇಳಿ ನಾವು AC ಅವರ ಮುಖಾಂತರ ಸರ್ಕಾರಕ್ಕೆ ಒತ್ತಾಯವನ್ನು ಮಾಡ್ತಾ ಇದ್ದೇವೆ. ಸ್ವರ್ಣವಲ್ಲಿ ಶ್ರೀಗಳ ಮಾರ್ಗದರ್ಶನದಲ್ಲಿ ಭಗವದ್ಗೀತೆ ಅಭಿಯಾನ ಅತ್ಯಂತ ಯಶಸ್ವಿಯಾಗಿ ನಡೆದಿದೆ. ಅಭಿಯಾನ ಯಶಸ್ಸಿಗೆ ಸಹಸ್ರಾರು ಜನರು ಕೈಜೋಡಿಸಿದ್ದರು ಎಂದು ಭಗವದ್ಗೀತೆ ಅಭಿಯಾನ ಸಮಿತಿ ರಾಜ್ಯ ಕಾರ್ಯಾಧ್ಯಕ್ಷ ಅಶೋಕ್ ಜಿ ಭಟ್ ತಿಳಿಸಿದರು. ಸಾಗರದ ಶೃಂಗೇರಿ ಶಂಕರಮಠದಲ್ಲಿ ಗುರುವಾರ ಭಗವದ್ಗೀತೆ ಅಭಿಯಾನ ಸಮಿತಿ ವತಿಯಿಂದ ಶಿವಮೊಗ್ಗದಲ್ಲಿ ಈಚೆಗೆ ನಡೆದ ಭಗವದ್ಗೀತೆ ಮಹಾಸಮರ್ಪಣೆ ಅಭಿಯಾನ ಕುರಿತು ಚಿಂತನ ಮಂಥನ ಹಾಗೂ ಕಾರ್ಯಕರ್ತರಿಗೆ ಸನ್ಮಾನ ಕಾರ್ಯಕ್ರಮ ಉದ್ದೇಶಿಸಿ ಅವರು ಮಾತನಾಡುತ್ತಿದ್ದರು. ಸಮಿತಿಯ ಪ್ರಧಾನ ಸಂಚಾಲಕ TG ಲಕ್ಷ್ಮೀನಾರಾಯಣ್ ಮಾತನಾಡಿದರು. ಅಭಿಯಾನದ ತಾಲೂಕು ಅಧ್ಯಕ್ಷ KV ಜಯರಾಮ್ ಮಾತನಾಡಿದರು. ವೇದಿಕೆಯಲ್ಲಿ ದುರ್ಗಾಪ್ರಸಾದ್, ಅಶ್ವಿನಿ ಕುಮಾರ್, ಅಬಸೆ ದಿನೇಶ್ ಕುಮಾರ್ ಜೋಶಿ, ಸವಿತಾ ಶ್ರೀಕಾಂತ್, ಜ್ಯೋತಿ ಮಣೂರು, ಬದರಿನಾಥ್, ಗೋಪಿ ದೀಕ್ಷಿತ್, ನೇತ್ರ ಉಡುಪ, KG ಸುರೇಶ್, ಕಸ್ತೂರಿ ಕೃಷ್ಣಮೂರ್ತಿ, ಪ್ರಭಾ ವೆಂಕಟೇಶ್, LM ಹೆಗಡೆ, ನಾರಾಯಣಮೂರ್ತಿ, ವೀಣಾ, ಆರತಿ, ವಾಣಿ ಇನ್ನಿತರರು ಹಾಜರಿದ್ದರು. ಒಟ್ಟಾರೆ ಅಭಿಯಾನದಲ್ಲೂ ಆಗಿರ್ತಕ್ಕಂತಹ ಅನುಭವ, ಜ್ವರ ಹೋಗ್ತೇವೆ, ಆಗೋದಿಲ್ಲ, ಬೇಕಾದಷ್ಟು ಅಡೆತಡೆಗಳು ಬರ್ತವೆ, ಅದನ್ನೆಲ್ಲ ನಿಭಾಯಿಸ್ಕೊಂಡು ಬರೋಷ್ಟೊತ್ತಿಗೆ ಅಭಿಯಾನ ಮುಂದೆ ಹೋಗಿರುತ್ತೆ ಅಂತ ಅಂದ್ಕೊಂಡಿದ್ದೆ. ಆದರೆ ಅಭಿಯಾನ ನಡೀತಾನೆ ಇದೆ ಅನ್ನೋದು ಒಂದು ದೊಡ್ಡ
ಖುಷಿ ಕೊಡ್ತಕ್ಕಂಥ ವಿಚಾರ. ಅಭಿಯಾನ ಏನೋ ನವೆಂಬರ್ 30ಕ್ಕೆ ಮುಗೀತು, ಆದರೆ ಈ ಸಮಿತಿಯ ವಿಸರ್ಜನೆ ಅಂತ ಕೇಳಿದಾಗ ಸ್ವಲ್ಪ ಬೇಜಾರನೇ ಆಯಿತು. ಇಷ್ಟೊಂದು ಚಟುವಟಿಕೆಯಿಂದ ಕೂಡಿರ್ತಕ್ಕಂತಹ ಈ ಸಮಿತಿ ವಿಸರ್ಜನೆ ಮಾಡಬಾರ್ದು ಅನ್ನೋಂಥದ್ದು ನನ್ನ ಮನಸ್ಸಿನ ಸಂಕಲ್ಪವೇ ಇಲ್ಲಿ ಆಗಿದೆ ಅಂತಂದರೆ ಅದಕ್ಕೆ ನಿಜವಾಗ್ಲೂ ಶ್ರೀಕೃಷ್ಣನ ಆಶೀರ್ವಾದ ಇರ್ತದೆ. ಇನ್ನು ಅಭಿಯಾನದ ಬಗ್ಗೆಗಿನ ನನ್ನ ಅನುಭವ ಹಂಚಿಕೊಳ್ತಾ ಹೋದರೆ ಮುಂದಿನ ವರ್ಷ ನವೆಂಬರ್ 31 ಹೇಳೋದಂತೆ ಇದೆ, ಬೇಕಾದಷ್ಟಿದೆ. ಅದು ನಿಮಗೆಲ್ಲ ಗೊತ್ತಿದೆ. ಅಭಿಯಾನ ಶುರುವಾಗಿದ್ದು ಸುಮಾರು ಜುಲೈನಲ್ಲೇ ಶುರುವಾಗ್ಬಿಟ್ಟಿದೆ. ನಾವು ಅಕ್ಟೋಬರ್ 25ಕ್ಕೆ ಉದ್ಘಾಟನೆ ಅಂತ ಏನು ಮಾಡಿದ್ವಿ ಅದೊಂದು ಸಂಕಲ್ಪ ಅಷ್ಟೇ, ಸಾಂಕೇತಿಕವಾಗಿ. ಜುಲೈ ತಿಂಗಳಿಂದಲೇ ಓಡಾಡಿ ನಾನು 3 ತಿಂಗಳು ಕೋರ್ಟ್ ಮುಖನೇ ನೋಡಿಲ್ಲ. ಮೊನ್ನೆ ಹೋಗಿ ನೋಡಿದಾಗ ಅದು ಹಾಗೆಯೇ ಇತ್ತು. ಎಲ್ಲರೂ ಕೇಳಿದ್ರು, ನೀನೇ ಸ್ವಲ್ಪ ಚೇಂಜ್ ಆಗಿದೆಯಪ್ಪ, ವೀಕ್ ಆಗಿದೆಯಾ ಅಂತ ಹೇಳಿ. ಕೋರ್ಟ್ ಇದ್ದ ಹಾಗೇನೆ ಇತ್ತು. ಅಲ್ಲಿಗೆ ನಾವು ಏನು ಮಾಡಿದ್ರು ಅಷ್ಟೇ, ಏನು ಬಿಟ್ಟರು ಅಷ್ಟೇ, ಜಗತ್ತು ಯಾವತ್ತೂ ಇದ್ದಂಗೆ ಇರುತ್ತೆ. ನಮಗದೊಂದು ಸ್ವಲ್ಪ ಬೇರೆ ಆಗಿದೆಯೋ ಅಂತ ನಾವು ಅಂದ್ಕೊಳ್ತೇವೆ ಅಷ್ಟೇ. ನಮ್ಮಿಂದ ಏನೂ ಆಗಲ್ಲ, ಬೆಳಗಾಗೋದಿಲ್ಲ. ದೇವರು ಇದ್ದಾನೆ, ಬೆಳಗೂ ಆಗುತ್ತೆ, ರಾತ್ರಿನೂ ಆಗುತ್ತೆ. ಕೋರ್ಟ್ ಇದ್ದಂಗೆ ಈಗ ಒಂದು ವಾರದಿಂದ ಅಭಿಯಾನದ್ದು ಆಯ್ತಲ್ಲ, ಕೋರ್ಟು ಜುಲೈ ತಿಂಗಳಿಂದ ಅಡ್ಜಸ್ಟ್ ಮಾಡಿಸಿ ಹೋಗ್ತಾ ಇದ್ದ. ಎಲ್ಲದೂ ಡಿಸೆಂಬರ್ ತಿಂಗಳಿಗೆ ಹಾಕ್ಬಿಟ್ಟಿದ್ದಾರೆ. ಉಸಿರಾಡೋಕ್ಕೂ ಬಿಟ್ಕೊತಿದ್ದ. ಜೊತೆಗೆ ಸ್ನೇಹಿತರ ಜೊತೆ ಓಡಾಡಬೇಕು. ಮತ್ತು ಇದನ್ನೆಲ್ಲ ತೆಗೆದು ಜನವರಿಗೆ ಹೋಯ್ತು. ಇನ್ನು ಜನವರಿನಲ್ಲೂ ಮತ್ತೆ ಇದೇ ಪರಿಸ್ಥಿತಿನೇ ಬರ್ತಾರೆ. ಒಟ್ಟಾರೆ ನಡೀತಾ ಇದೆ. ಅಭಿಯಾನಕ್ಕೆ ಸಂಬಂಧಪಟ್ಟಂಗೆ ಇನ್ನೊಂದು 2 ಮಾತನ್ನು ಹೇಳ್ತೇನೆ, ಯಾಕಂದರೆ ಲೇಟ್ ಆಗಿದೆ. 2 ವರ್ಷ ಆಮೇಲೆ ಸೇರಿ ಒಂದು 14,000 ಜನ ಆಗ್ಬೋದು ಅಂತ ನಮ್ಮದು ನಿರೀಕ್ಷೆ ಇತ್ತು. 13,000 ಮಕ್ಕಳು ಆಗ್ಬೋದು ಅಂತ 13,000 ಬಾಳೆಹಣ್ಣನ್ನು ನಾನು ಕೊಡ್ತೀನಿ ಆಗ ನಮ್ಗೆ ಅಷ್ಟೇ ಇತ್ತು. ಗುರುಗಳ ಹತ್ರ ಹೋಗಿ ಹೇಳ್ದಲ್ಲ, ಗುರುಗಳ ಬಾಳೆಹಣ್ಣು ವ್ಯವಸ್ಥೆ ಆಯಿತು. ಮತ್ತು ದುಡ್ಡಿಂದೆಲ್ಲ ಇದೆ ಆಯಿತು. ಅವ್ರಿಗೂ ಆತಂಕ ಆಯಿತು, ಮುಂದಿನ ಇಲ್ಲ ವ್ಯವಸ್ಥೆ ಆಯಿತು. ಈಗ ಒಬ್ಬರು ಬಾಳೆಕಾಯಿ ಮಂಡಿಯವರೇ ಅವರೇ ಫೋನ್ ಮಾಡಿದ್ರು, 13,000 ಮಕ್ಕಳು ಎಷ್ಟು ಉತ್ಕೃಷ್ಟವಾದ ಬಾಳೆಹಣ್ಣು ಕೊಟ್ಟಿದ್ರು ಅಂತ ನೀವು ಬಹುಶಃ ಆಶ್ಚರ್ಯಪಡ್ತೀವಿ. ಅಷ್ಟು ಚೆಂದ ಇತ್ತು ಬಾಳೆಹಣ್ಣು. ಅಡುಗೆ ಊಟನೂ ಕೂಡ ತುಂಬ ಚೆನ್ನಾಗಿತ್ತು. ಎಲ್ಲರೂ ಹೇಳಿದ್ದಾರೆ, ಪ್ರತಿಯೊಂದು ಆಗಿತ್ತು. ಆದರೆ ಅವತ್ತು ತುಂಬ ಕಾರ್ಯಕ್ರಮ ಇತ್ತು. ಮತ್ತು ಕೆಲವೊಂದು ಶಾಲೆಯವರು ಪಟ್ಟಣ ಅಂತ ಅಂಕಾಸ ಸ್ಕೂಲ್ನವರು ಅವರು 600 ಜನ ಹಾಗೆ ಸ್ವಲ್ಪ ಊಟದ ಇದರಲ್ಲಿ ಜಾಸ್ತಿ ಆಯಿತು. ಬಟ್ ನಾವು ಒಂದೇ ಒಂದು ಪ್ಲೇಟನ್ನು ವೇಟ್ ಮಾಡಿಲ್ಲ. ಪ್ರತಿಯೊಂದನ್ನು ಕೂಡ ಅವತ್ತು ಆಂಗ್ಲೇಯ ಒಂದು ಕಾರ್ಯಕ್ರಮ ಇಟ್ಟು ಮತ್ತು ವಿವಿಧ ಹಾಸ್ಟೆಲ್ಗಳು. ಸಾಗರ ತಾಲೂಕಿನ ತಾಳಗುಪ್ಪದಲ್ಲಿ ಗುರುವಾರ ಗ್ರಾಮ ಪಂಚಾಯಿತಿ ಕಾರ್ಯಾಲಯದ ಮೊದಲ ಅಂತಸ್ತು ಕಟ್ಟಡವನ್ನು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಲಕ್ಷ್ಮೀನಾರಾಯಣ್ ಬೆಕ್ಕೋಡು ಉದ್ಘಾಟಿಸಿದರು. ಇದೇ ಸಂದರ್ಭದಲ್ಲಿ ಗ್ರಾಮದಲ್ಲಿ ವಿವಿಧ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಿದ ಸಾಧಕರಿಗೆ, ಪತ್ರಕರ್ತರಿಗೆ ಹಾಗೂ ಹಿರಿಯ ನಾಗರಿಕರನ್ನು ಸನ್ಮಾನಿಸಲಾಯಿತು. ಕಾರ್ಯಕ್ರಮ ಉದ್ಘಾಟಿಸಿ ಲಕ್ಷ್ಮೀನಾರಾಯಣ್ ಬೆಕ್ಕೋಡು, ಶಾಲಾಭಿವೃದ್ಧಿ ಸಮಿತಿ ಅಧ್ಯಕ್ಷ ನವೀನ್ ಕುಮಾರ್, ಮಹೇಶ್ ಕೆ ಮಾತನಾಡಿದರು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷೆ ಪ್ರೇಮ ಭಾಸ್ಕರ್ ಶೆಟ್ಟಿ, ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರು, ಸದಸ್ಯರು, ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು, ಸಿಬ್ಬಂದಿಗಳು, ಊರಿನ ಹಿರಿಯರು ಹಾಜರಿದ್ದರು. 1.5 ವರ್ಷ ಏನೂ ಮಾಡೋಕ್ಕಾಗಿಲ್ಲ. ಆ 1.5 ವರ್ಷದ ಮೇಲ್ಗಡೆ ಬಂದಿರತಕ್ಕಂಥ ಒಬ್ಬ ಒಳ್ಳೆ ಪಿಡಿಒ ಅಂತ ಇದೆ, ಇಮ್ತಿಯಾಜ್ ಭಾಷಾ ಅಂತೇಳಿ ಒಬ್ಬರು ಪಿಡಿಒ ಬಂದ್ರು. ಆ ವ್ಯಕ್ತಿ ಏನು ಮಾಡೋಕ್ಕಾಗಿರ್ಲಿಲ್ಲ, ಅದಕ್ಕೆ ಸಂಪೂರ್ಣ ಸಹಕಾರವನ್ನು ನಮಗೆ ಕೊಟ್ಟರು. ಸಂಪೂರ್ಣ ಸಹಕಾರ ಬರೀ 1 ವರ್ಷದಲ್ಲಿ ನಾವೇನು ಮಾಡೋಕ್ಕಾಗದಿರೋ ಕೆಲಸ ನಾವು 1 ವರ್ಷದಲ್ಲಿ ಎಲ್ಲಾ ಕೆಲಸಗಳಿಗೆ ಸಹಕಾರ ಕೊಟ್ಟರು. ಇವತ್ತು ಈ ವೇದಿಕೆ ಮೇಲೆ ಅವರಿಗೆ ನಾನು ತುಂಬಾ ಹೃದಯದ ಧನ್ಯವಾದವನ್ನು ಹೇಳ್ತೀನಿ. ಇಮ್ತಿಯಾಜ್ ಭಾಷಾ ಪಾಪ ಅವ್ರಿಗೆ ಬರಬೇಕಾಗಿತ್ತು, ಅವರು ಕಾರಣಗಳಿಂದ ಇವಾಗ ಬರಕ್ಕಾಗಿಲ್ಲ ಅಂತೇಳಿ ಫ್ಯಾಮಿಲಿ ವಿಷಯಗಳ ಒಂದು ವಿಷಯಕ್ಕೆ ಬಂದಿಲ್ಲ. ಹಾಗಾಗಿ ಯಾವುದೇ ಒಂದು ಗ್ರಾಮ ಪಂಚಾಯತಿಯಲ್ಲಿ ಯಾವುದೇ ಜಾತಿ, ಯಾವುದೇ ಧರ್ಮ, ಯಾವುದೇ ಅವಶ್ಯಕತೆ ಇಲ್ಲ. ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯ ಆಗ್ಬೇಕಂದ್ರೆ ಸೇವಕರಾಗಬೇಕು. ಅವ್ರದ್ದು ಫಸ್ಟ್ ಆಗಿ ಜನರು ಸೇವೆ ಮಾಡ್ತೀನಿ, ನಮ್ಮ ಮನೋಭಾವನೆ ಇರೋರು ನೀವು ಆಯ್ಕೆ ಮಾಡಿರ್ತಾರೆ ನಾನು ಹೇಳ್ಕೊಡ್ತೀನಿ. ಅವ್ರನ್ನ ಇವತ್ತು ನಾನು ಯಾರು ಹೇಳಲ್ಲ. ಮತ್ತೊಂದು, ಈ ಭಾಗದಲ್ಲಿ ನಮ್ಮಲ್ಲಿ 11 ಜನ ಏನು ಸದಸ್ಯರಿದ್ದೀವಿ, ನಾವೆಲ್ಲರೂ ಮನಸಾಕ್ಷಿಯಾಗಿ ನಾವೆಲ್ಲರೂ ಶ್ರಮಪಟ್ಟು ಕೆಲಸ ಮಾಡಿದ್ದೀವಿ. ಎಲ್ಲೂ ಒಂದ್ ಕಡೆ ನಾವೆಲ್ಲೂ ಇದು ಮಾಡಿಲ್ಲ. ಬರೋಕ್ಕಿಂತ ಮುಂಚೆ ನೀರಿನ ಸಮಸ್ಯೆ ಇತ್ತು, ನೀರು ಗಂಟೆಗಳು ಕೆಲಸ ಮಾಡ್ತಿರ್ಲಿಲ್ಲ. ನಾನು ಬಂದ್ಮೇಲೆ ನನ್ನ ನೀರು ಬಿಡ್ತಕ್ಕಂಥವ್ರು, ನಾನು ಬಂದಿರೋ ಪ್ರೊಸರಿಗೆ
3-4 ತಿಂಗಳು ನಾವು ರಾಜೀನಾಮೆ ಕೊಡ್ತೀವಿ, ನಾವು ಬರಲ್ಲ ಅಂತ ಪಾಪ ಆ ಸ್ಥಿತಿ ಬಂದ್ಬಿಟ್ಟಿದ್ರು. ಯಾಕೆಂದ್ರೆ ನಮ್ಮ ಪ್ರಜೆಗಳು ಹೆವಿ ಆಗ್ಬಿಡ್ತಾರೆ. ಈಗ ನಾವು ನೀರು ಕೊಡ್ಬೇಕು, ನಮ್ಗೆ ನೀರು ಕಂಟಿನ್ಯೂ ಕೊಡ್ಬೇಕು ಅಂತ. ಆಮೇಲೆ ಅವ್ರನ್ನ ಒಂದು ವಿಶ್ವಾಸಕ್ಕೆ ತಗೊಂಡು ಅವರಿಗೆ ಒಂದು 6-7 ತಿಂಗಳ ಟೈಮ್ ಕೊಟ್ಟು ಅವ್ರನ್ನ ನಮ್ಮ ಯೋಚನೆ ತಗೊಂಡ್ಬಂದ್ವಿ. ಅವ್ರು ಒಳ್ಳೆ ರೀತಿಯಲ್ಲಿ ಇವತ್ತು ನಮ್ಮ ಸಿಬ್ಬಂದಿ ವರ್ಗದವ್ರು ಇವತ್ತೆಲ್ಲರೂ ಅಷ್ಟೇ, ನೀರು ಗಂಟೆಗಳಿರ್ಬೋದು, ಪಂಚಾಯಿತಿಯ ಎಲ್ಲ ಕೆಲಸಗಾರರು ಅಷ್ಟೇ ಭಾರಿ ನೀಟಾಗಿ ನಮ್ಮ ಮಾತಿಗೆ ಸ್ಪಂದನೆ ಕೊಟ್ಟು ಒಳ್ಳೆ ಕೆಲಸ ಮಾಡಿದ್ದಾರೆ. ಅವ್ರಿಗೂ ಈ ವೇದಿಕೆ ಮೇಲಿಂದ ಎಲ್ಲ ಗ್ರಾಮ ಪಂಚಾಯಿತಿಯ ಸಿಬ್ಬಂದಿ ವರ್ಗವರಿಗೂ ಧನ್ಯವಾದ ಹೇಳ್ತೀನಿ. ಹಾಗೆ ಇವತ್ತು ಪತ್ರಿಕಾ ಮಾಧ್ಯಮದವರು ಬಂದಿದ್ದಾರೆ, ಅವ್ರಿಗೂ ಧನ್ಯವಾದ ಹೇಳ್ತೀನಿ. ಹಾಗೆ ಊರಿನ ಎಲ್ಲರೂ ಬಂದಿದೆ, ತಮ್ಮಿಂದ ತಾವು ಆಶೀರ್ವಾದ ಮಾಡಿ ನನ್ನ ಆಯ್ಕೆ ಮಾಡಿದಕ್ಕೆ ನಾವು ಇವತ್ತು ಒಂದು ಬಿಲ್ಡಿಂಗ್ ಕಟ್ಟಿ ಮತ್ತೊಂದು ಈ ತಾಳಗುಪ್ಪ ಒಂದು ವ್ಯವಸ್ಥೆ ಏನಿದೆ ಅಂದ್ರೆ ಇಡೀ ಹೋಬಳಿಗೆ ಈ ತಾಳಗುಪ್ಪ ಒಂದು ಗಂಡು ಬಿಟ್ಟಿದ ನಾಡಿದಂಗೆ. ಏನೇ ಮಾಡಬೇಕು ಅಂದ್ರೆ ತಾಳಗುಪ್ಪದಲ್ಲೇ ಎಲ್ಲಾ ಕಾರ್ಯಕ್ರಮಗಳು ನಡೆಯೋದು. ಇವತ್ತು ಈ ಬಿಲ್ಡಿಂಗ್ ಕಟ್ಟಲಿಕ್ಕೆ ಒಂದು ಉದ್ದೇಶ ಏನು ಅಂದ್ರೆ, ನಾವು ಬಂದಿದ್ದೀವಿ 11 ಜನ, ನಾವು ಬಂದವರು ಹಾಗೆ ಬಂದವರು ಏನು ಇರುವುದಿಲ್ಲ. ತಾಲೂಕಲ್ಲಿ ಒಂದು ಚುಕ್ಕಿಯನ್ನು ಇಟ್ಟು ಹೋಗ್ಬೇಕು. ನಾವು ಬಂದಿರೋ 11 ಜನ ಸದಸ್ಯರು ನಾಳೆ ನಾವ್ಯಾರು ಗ್ರಾಮ ಪಂಚಾಯತ್ ಸದಸ್ಯ ಆಗ್ತೀವೋ ಮತ್ತೊಂದು ಆಗ್ತೀವೋ ಅದು ಯಾರಿಗೂ ಗೊತ್ತಿರೋದಿಲ್ಲ. ಯಾಕೆಂದ್ರೆ ಅದು ಜನರ ಆಯ್ಕೆ ಆಗಿರುತ್ತೆ. ಆದ್ರೆ ಇವತ್ತು 11 ಜನ ಬಂದಿರೋದು, ಇವತ್ತು ನಾವೇನ್ ಮಾಡಿರ್ತೀವಲ್ಲ ಅದನ್ನ ಯಾರು ಚೇಂಜ್ ಮಾಡಕ್ಕಾಗಲ್ಲ. ಇವತ್ತು ನಾವು ಒಂದು 5 ಜನರಿಗೆ ಸನ್ಮಾನ ಮಾಡಿದ್ದೀವಿ. ಆ ಸನ್ಮಾನ ಮಾಡಿರೋ ಎಂತವ್ರು ಅಂದ್ರೆ ಆ ಸನ್ಮಾನ ಆ ತೂಕವಾಗಿದ್ದವರಿಗೆ ಮಾಡಿದ್ವಿ. ಇವತ್ತು ನಮ್ಮ ಏರಿಯಾದಿಂದ ಒಂದು ಪಠ್ಯ ಅಂತ ಮಾಡಿದ್ವಿ. ಅವರು ಅವ್ರ ವಯಸ್ಸು 90, ಆದ್ರೆ ಬೆಳಿಗ್ಗೆ 7 ಗಂಟೆ ಗದ್ದೆಯಾಗಿರ್ತಾರೆ, ಮತ್ತೆ 11 ಗಂಟೆಗೆ ಮನೆ, ಮತ್ತೆ 3 ಗಂಟೆ ಈ ವ್ಯವಸ್ಥೆಯಲ್ಲಿ ದುಡಿಮೆ ಬರ್ತಕ್ಕಂಥವ್ರಿಗೆ ಗೌರವ ಕೊಟ್ಟಿದ್ದೀವಿ. ಹಾಗೆ ಚಂಬಸಣ ಅಂತೇಳಿ ನಮ್ಮ ಗ್ರಾಮ ಪಂಚಾಯತಿಯ ಪ್ರತಿಯೊಂದು ಕೆಲಸ ಎಲ್ಲೇ ಬೈಕ್ರೆ ಹೊಡೆದಿದ್ರೆ ಅವ್ರಿಗೆ ಏನು ಸರಿ ಇಲ್ಲ ಆದ್ರೂ ಬಂದು ಹೇಳಿದ ಕೂಡಲೇ ಮಾಡ್ಕೊಡ್ತಾರೆ ಅಂತವ್ರಿಗೆ ಮಾಡಿದ್ವಿ. ಮತ್ತೊಂದು ಭಜನಾ ಮಂಡಳಿ ಅವರು ನಾಗಪ್ಪಣ್ಣ ಜಿಟಿ, ಅವರು ಅಷ್ಟೇ ಒಂದು ದೇವಸ್ಥಾನದಲ್ಲಿ ಹಾಡು ಹೇಳ್ತಕ್ಕಂಥದ್ದು, ಭಜನೆ ಮಾಡ್ತಕ್ಕಂಥದ್ದು ಎಲ್ಲರೂ ಮಾಡ್ತಕ್ಕಂಥದ್ದಲ್ಲ, ಅದು ಎಲ್ಲರಿಗೂ ಸಾರ್ವಜನಿಕವಾಗಿ ಹಂಚಿಕೆ ಆಯಿತು. ಎಲ್ಲೋ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಆಗಿರುತ್ತೆ, ಆವಾಸ ಆಗಿರುತ್ತೆ, ಅಲ್ಲ ಅಂತ ಅಲ್ಲ. ಯಾರೋ ಕೆಲವರು ಅದರಿದ್ದವರಿಗೂ ಸಿಗದೆ ಇರ್ಬೋದು, ಆದ್ರೆ 100ಕ್ಕೆ 90% ಯಾರು ಅವರಿಗೆ ಸಿಕ್ಕಿಲ್ಲ ಸರ್. ಆದ್ರೂ ಕೂಡ ಕೆಲವು ವಿರೋಧಾಭಾಸಗಳು ಲೋಕಾಯುಕ್ತಕ್ಕೆ ಹೋಗುವಂತ ತನಕ ಹೋಗಿ ಅದು ನಿಲ್ಸಂತ ವಿಚಾರ ಆಯ್ತು. ನೋಡಿ, ಕಾನೂನಲ್ಲಿ ಮಾತಾಡ್ತಾರೆ 100 ಅಪರಾಧಿಗಳು ತಪ್ಪಿಸ್ಕೊಂಡಿಲ್ಲ, ಒಬ್ರು ನಿರಪರಾಧಿಗೆ ಶಿಕ್ಷೆ ಆಗ್ಬಾರ್ದು ಅಂತೇಳಿ. ಅಲ್ಲಿ ಯಾರೋ ಒಬ್ರು ಇಬ್ರು ಉಳ್ಳವರಿಗೆ ತಗೊಂಡಿಲ್ಲ, ಆದ್ರೂ ಅನ್ಕೊಳ್ಳೋಣ ಲೋಕಾಯುಕ್ತ ಹೋದ ನ್ಯಾಯಾಲಯಕ್ಕೆ ಹೋದಂತ ವಿಚಾರ ಬಗ್ಗೆ ಹೋಗಿ ಇನ್ನು ಉಳಿದಂತಹ ಅಷ್ಟು ಜನರಿಗೆ ಇವರು ಬಡವರಿಗೆ ತೊಂದರೆ ಮಾಡೋದಲ್ವ, ಈ ವಿಚಾರವನ್ನು ಯಾರೇ ನ್ಯಾಯಾಲಯಕ್ಕೆ ಹೋಗಿ ನಾವು ಕಾನೂನು ಪ್ರಕಾರ ಮಾಡ್ತೀವಿ ಅಂದ್ರೆ ಇವತ್ತು ಏನೂ ಮಾಡಕ್ ಸಾಧ್ಯ ಇಲ್ಲ. ಶಾಲೆಯಲ್ಲಿ ಶಿಕ್ಷಕರು ಮಕ್ಕಳಿಗೆ ಹೊಡೆಯಂಗಿಲ್ಲ, ಯಾಕೆ ಸ್ವತಃ ಅಪ್ಪನಂತ ಮನೆಗೆ ಮಕ್ಕಳಿಗೆ ಹೊಡೆಯಂಗಿಲ್ಲ. ಕಾನೂನುಗಳು ಆಗಿದೆ. ಹಾಗಿದ್ದಾಗ ಕಾನೂನು ಪ್ರಕಾರವಾಗಿ ನಾವೆಲ್ಲವನ್ನೂ ಮಾಡ್ತೀವಿ ಅಂತ ಹೋದಾಗ ಇಷ್ಟ ಅದೇ ಜಾಗದಲ್ಲಿ ಹಿಂದಿನ ಸ್ಥಳದಲ್ಲಿ ಕೂಡ ಸೈಟ್ಗಳನ್ನ ಮಾಡಿ ನಿವೇಶನಗಳನ್ನು ಹಂಚಿದ್ರು. ಆದ್ರೆ ಆ ಸಂದರ್ಭದಲ್ಲಿ ಯಾವುದೇ ಈ ಕಡೆಯಲ್ಲಿ ಮುಕ್ಕಾಲು ಜನ ವಾಸ ಇಲ್ಲ. ಹಾಗಾಗಿ ಆ ಸಂದರ್ಭದಲ್ಲಿ ಕೊಟ್ಟಾಗ ಯಾವುದೇ ಅಬ್ಜೆಕ್ಷನ್ ಇಲ್ಲ, ಯಾವುದೇ ತೊಂದರೆ ಇಲ್ಲ. ಆದ್ರೂ ಕೂಡ ವಾಸ ಮಾಡ್ತಾ ಇಲ್ಲ. ಕಾರಣ ಏನು? ಆ ಸಂದರ್ಭದಲ್ಲೂ ಕೂಡ ಪಾರದರ್ಶಕವಾಗಿ ನೀಡಿಲ್ಲ ಅಂತ ನಾವು ವ್ಯಕ್ತಿಯನ್ನು ವಿರೋಧ ಮಾಡೋಣ. ನಾವು ಕೂಡ ಲಕ್ಷ್ಮೀನಾರಾಯಣ ಅಥವಾ ಸದಸ್ಯರು ಆಗಲ್ಲ, ಅವರ ವ್ಯಕ್ತಿ ವಿರೋಧನೆ. ಆಗ ಅವ್ರು ಮಾಡಿದ ಕಾರ್ಯವನ್ನಾಗಲಿ ವ್ಯಕ್ತಿತ್ವವನ್ನಾಗಲಿ ಯಾವತ್ತು ವೆಚ್ಚ ಅನ್ನೋದನ್ನ ನಾವು ಮೆಚ್ಚಲೇಬೇಕಾಗ್ತದೆ. ಹಾಗೆ ಮುಂದುವರೆದು ಇನ್ನೊಂದು ಇದೇ ನಾವು ಭ್ರಷ್ಟಾಚಾರ ಆಗಿದೆ ಅಂತ ಹೇಳಿ ಲೋಕಾಯುಕ್ತರು ಹೋದಂತವರಿಗೆ ವಿಚಾರಣೆ ಮನಗಡೆ ಇರಲಿ. ನೋಡಿ, ಸಾರ್ವಜನಿಕ ಜಾಗದಲ್ಲಿ ಪುರಸಭೆಗಳಲ್ಲಿ ನಾವು ನ್ಯಾಯಾಲಯಗಳಿಗೆ ಹೋಗ್ತಕ್ಕ ಸಂದರ್ಭದಲ್ಲಿ ಅಲ್ಲಿಯ ಇರ್ತಕ್ಕಂಥವರು ಈ ಹೇಳುವ ವಿಷಯಗಳು ಅಲಿಗೇಷನ್ ಆಗತ್ತೆ. ಸೊ ಅವ್ರೇನ್ ಮಾಡ್ತಿದ್ರು ಅಂದ್ರೆ ನಿಮ್ಮ ತಾಲೂಕಲ್ಲಿರ್ತಕ್ಕಂಥ ನಿಮ್ಮ ಅಡ್ರೆಸ್ ಅನ್ನ ನಮ್ಮ ಊರಿಗೆ ಚೇಂಜ್ ಮಾಡ್ಕೊಳ್ಳಿ, ಆಗ ಚೇಂಜ್ ಮಾಡ್ಕೊಳ್ಳಿ. ಆದ್ರೆ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಈ ಕಟ್ಟಡಕ್ಕಾಗಿ ಬಹಳಷ್ಟು ಪರಿಶ್ರಮವನ್ನು ಹಾಕಿದ್ದಾರೆ. ಅದ್ರ ಬಗ್ಗೆ ಎರಡು ಮಾತಿಲ್ಲ. ಅದ್ರ ಜೊತೆಗೆ ನಮ್ಮೆಲ್ಲ ಸದಸ್ಯರು ಕೂಡ ಅವರಿಗೆ ಸಂಪೂರ್ಣ ಸಹಕಾರ ಕೊಟ್ಟಿದ್ದಾರೆ. ಹಾಗಾಗಿ ಇವತ್ತು ಎಲ್ಲರೂ ಸದಸ್ಯರು ಕೂಡ ಇವರಿಗೆ ಸಂಪೂರ್ಣ ಸಹಕಾರ ಕೊಟ್ಟಿದ್ರಿಂದಲೇ ಇವತ್ತು ಇಂಥ ಒಂದು ಗ್ರಾಮ ಪಂಚಾಯತಿ ಸುಸಜ್ಜಿತವಾದಂತಹ ಒಂದು ಗ್ರಾಮ ಪಂಚಾಯತಿ ನಿರ್ಮಾಣವಾಗಲಿಕ್ಕೆ ಸಾಧ್ಯವಾಗಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಹಾಗೆ ಪ್ರತಿ ಸರಿನೂ ಕೂಡ ನಾವು ಗ್ರಾಮ ಪಂಚಾಯತಿ ಬಳಿ ಸಾಮಾನ್ಯ ಸಭೆಯಲ್ಲಿ ಇದೇ ಅನುದಾನದ ವಿಚಾರವಾಗಿ ನಾವೆಲ್ಲರೂ ಕೂಡ ಕಿತ್ತಾಡ್ತಾ ಇದ್ವಿ. ಪ್ರತಿ ಸರಿ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಏನ್ ಹೇಳ್ತಿದ್ರು, ಇಲ್ಲ ನಾವು ಮೇಲ್ಗಡೆ ಒಂದು ಕಟ್ಟಡ ಮಾಡ್ಲೇಬೇಕು, ಕಟ್ಟಡ ಮಾಡ್ಲಿಕ್ಕಾಗಿ ಒಂದು 5 ಲಕ್ಷ ಅನುದಾನವನ್ನ ಇಡಬೇಕು ಅಂತ ಹೇಳ್ತಾ ಇದ್ರು. ನಾವೆಲ್ಲರೂ ಸದಸ್ಯರು ಅದನ್ನ ಅವ್ರ ಹತ್ರ ಗಲಾಟೆ ಮಾಡ್ತಿದ್ವಿ. ಅಧ್ಯಕ್ಷರ ಪದೇ ನೀವು ಬರೀ ಕಟ್ಟಡಕ್ಕೆ ಇಟ್ಕೊಂಡು ಹೋದ್ರೆ ನಮ್ಮ ವಾರ್ಡ್ಗಳಲ್ಲಿ ಕೆಲಸ ಕಾರ್ಯಗಳು ಮಾಡಬೇಕು, ನಮ್ಮನ್ನು ಆಯ್ಕೆ ಮಾಡಿ ಕಳಿಸಿದ್ದಾರೆ, ಅವರಿಗೆ ಏನಾದ್ರು ಕೆಲಸ ಕಾರ್ಯ ಮಾಡಿ ನಾವು ತೋರಿಸ್ಬೇಕು. ಹಾಗಾಗಿ ನೀವು ಪದೇ ಇದಕ್ಕೆ ಕಟ್ಟಡಕ್ಕೆ ಇಟ್ಕೋಬಾರ್ದು ಅಂತ ಹೇಳಿದ್ರೆ ನಮ್ಗೆಲ್ಲರನ್ನು ಸ್ವಲ್ಪ ಮೀಟಿಂಗ್ ಮುಗಿಯೋದಕ್ಕೆ ನಮ್ಗೆಲ್ಲರನ್ನು ಸಮಾಧಾನ ಮಾಡೋದು. ಸಮಾಧಾನ ಮಾಡಿ
ಏನಾದ್ರೂ ಮಾಡಿ ನಮ್ಮ ಅವಧಿಗೆ ಏನಾದ್ರೂ ಒಂದು ಸಾಧನೆ ಮಾಡಬೇಕು. ಹಾಗಾಗಿ ನಮ್ಮ ಅವಧಿಯಲ್ಲಿ ಏನಾದ್ರೂ ಒಂದು ಸಾಧನೆ ಮಾಡೋದಕ್ಕೋಸ್ಕರ ಒಂದೇನೋ ಕಟ್ಟಡ ನಾವು ಕಟ್ಟಿ ತೋರ್ಸೋಣ ಅಂತ ಹೇಳಿದಾಗ ಎಲ್ಲ ಸದಸ್ಯರು ಕೂಡ ಅವ್ರಿಗೆ ಸಂಪೂರ್ಣ ಬೆಂಬಲ ಕೊಟ್ಟು ಪ್ರತಿ ಒಂದು ಸಾಮಾನ್ಯ ಸಭೆಯಲ್ಲೂ 5 ಲಕ್ಷ ರೂಪಾಯಿ ಅನುದಾನವನ್ನು ಇಟ್ಕೊಂಡು ಆ ಅನುದಾನಕ್ಕೆ ತಕ್ಕಂತೆ ಮೇಲ್ಛಾವಣಿಯನ್ನ ನಿರ್ಮಾಣ ಮಾಡಿದ್ದಾರೆ. ಇದು ಸಾಲದು ಅಂತ ಹೇಳಿ ನಾವು ಕೊನೆ ಮತ್ತೆ ಬಹಳ ಜಾಸ್ತಿ ನಾವು ಮನೆಗೆ ಶುರು ಮಾಡಿದ್ವಿ. ಇವ್ರ ಹತ್ರ ಅಧ್ಯಕ್ಷರ ಪದೇ ನಮ್ಗೆ ಹಾಕ್ಲಿಕ್ಕೆ ಆಗಲ್ಲ ಈ ದುಡ್ಡನ್ನ, ನಮ್ದು ಪಂಚಾಯತಿಗೆ ನಮ್ಗೆ ಅನುದಾನ ಬೇಕು ನಮ್ಮ ಮಾಡಿಗೆ. ನೀವು ಇದನ್ನೇ ನೆಚ್ಕೊಂಡಿದ್ರು ಆಗಲ್ಲ. ನೀವು MLA ಹತ್ರ ಹೋಗ್ಬೇಕು, MP ಹತ್ರ ಹೋಗ್ಬೇಕು, ಇವರ ವಿಧಾನ ಪರಿಷತ್ ಸದಸ್ಯರ ಹತ್ರ ಹೋಗ್ಬೇಕು ಅಂತ ಕೇಳ್ಕೊಂಡಾಗ ಆಯ್ತು ನಾವು ಹೋಗಿ ಬರ್ತೀವಿ ಅಂತ ಹೇಳಿ ವಿಧಾನ ಪರಿಷತ್ ಸದಸ್ಯರಾದಂತ ನಮ್ಮ ಅರುಣ್ ಕುಮಾರ್ ಸರ್ ಹತ್ರ ಹೋಗಿ ಅವರೇ ಸಾಗರ ಪಟ್ಟಣದ ಸೊರಬ ರಸ್ತೆ ಚಂದ್ರಮಾವಿನಕೊಪ್ಪಲು ಸಮೀಪ ಆನಂದ್ ಎಂಬುವವರ ಮನೆ ಹಿಂಭಾಗದ ಸುಮಾರು 20 ಅಡಿ ಆಳದ ಬಾವಿಗೆ ಆಕಸ್ಮಿಕವಾಗಿ ಬಿದ್ದ ಗೂಳಿಯನ್ನು ಅಗ್ನಿಶಾಮಕ ಸಿಬ್ಬಂದಿಗಳು ಗುರುವಾರ ರಾತ್ರಿ ರಕ್ಷಣೆ ಮಾಡಿದ್ದಾರೆ. ಗೂಳಿಯು ಆಕಸ್ಮಿಕವಾಗಿ ಬಾವಿಗೆ ಬಿದ್ದು ಸಾವು ಬದುಕಿನ ನಡುವೆ ಹೋರಾಟ ನಡೆಸುತ್ತಿತ್ತು. ಸ್ಥಳೀಯರು ಅಗ್ನಿಶಾಮಕ ಸಿಬ್ಬಂದಿಗೆ ಫೋನ್ ಮಾಡಿ ಮಾಹಿತಿ ನೀಡಿದ್ದಾರೆ. ಸ್ಥಳಕ್ಕೆ ಬಂದ ತಂಡವು ಸುಮಾರು 2 ಗಂಟೆ ಕಠಿಣ ಕಾರ್ಯಾಚರಣೆ ನಡೆಸಿ ಗೂಳಿಯನ್ನು ಬಾವಿಯಿಂದ ಮೇಲೆತ್ತಿ ರಕ್ಷಣೆ ಮಾಡಿದ್ದಾರೆ. ಕಾರ್ಯಾಚರಣೆಯಲ್ಲಿ ಪ್ರಭಾರ ಠಾಣಾಧಿಕಾರಿ ಪ್ರಮೋದ್ ಜೋಗೆಲ್ಕರ್, ಸಿಬ್ಬಂದಿಗಳಾದ ನಂದಕುಮಾರ್, ಸಂತೋಷ್, ಜಯಂತ್, ಸತೀಶ್, ಶ್ರೀನಿವಾಸ್, ಸುನೀಲ್ ಮೋರೆ, ಶಿವರಾಜ್, ಭೀಮ್ರಾಜ್ ಇನ್ನಿತರರು ಪಾಲ್ಗೊಂಡಿದ್ದರು. ಹಿಂದೆ ಹೋಗ್ಲಿ, ಸ್ವಲ್ಪ ಹಿಂದೆ ಇದು ಶುಕ್ರವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GNS ನ್ಯೂಸ್. ನಮಸ್ಕಾರ.